Hello everybody. So in this video I'm going to explain the topic objectives of GST, and for BCom it is session 5 and for BBA it is session 6. So let us see the objectives of GST one by one. The first objective is one country, one tax. The main intention of GST is one nation, one tax, one market. So for the entire nation only one tax. Earlier it was not like that. If supply takes place within Karnataka, KVAT was levied. If the supply took place within Tamil Nadu GST, Tamil Nadu VAT was levied. So each state, there ಪ್ರತಿಯೊಂದು state ಅವ್ರದೇ ಆದ sales tax system ಇತ್ತು. But because of GST, for the entire country you have only one tax, that is GST only. So this is the objective of GST. Next is reducing economic distortions. People get goods at cheaper prices. See, it doesn't mean that cheaper price means the quality of the good is also cheap. It's not like that. See, the mechanism of GST is such that the tax will reduce on the product ಅಥವಾ goods ಮೇಲೆ ಅಥವಾ services ಮೇಲೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕ್ರೆಡಿಟ್ ಅಂತ ಸಿಗುತ್ತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಈಗ ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಮ್ಯಾನುಫ್ಯಾಕ್ಚರರ್ ಆದವನು ಹೋಲ್ಸೇಲರ್ಗೆ ಸೇಲ್ ಮಾಡಿದ. ಹೋಲ್ಸೇಲರ್ ಆದವನು ಮ್ಯಾನುಫ್ಯಾಕ್ಚರರ್ ಇಂದ ಪರ್ಚೇಸ್ ಮಾಡುವಾಗ 8 ರೂಪೀಸ್ ಪೇ ಮಾಡಿದ್ದ ಅಂತ ತಿಳ್ಕೊಳ್ಳಿ ಟ್ಯಾಕ್ಸ್. ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರರ್ ಇಂದ ಪೇ ಮಾಡುವಾಗ 8 ರೂಪೀಸ್ ಟ್ಯಾಕ್ಸ್ ಪೇ ಮಾಡಿದ್ದ. ಹಾಗೆ ಅವನು ಹೋಲ್ಸೇಲರ್ ರಿಟೇಲರ್ಗೆ ಸೇಲ್ ಮಾಡುವಾಗ 10 ರೂಪೀಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ದ ಅಂತ ತಿಳ್ಕೊಳ್ಳಿ. ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರ್ ಇಂದ ಪರ್ಚೇಸ್ ಮಾಡುವಾಗ 8 ರೂಪೀಸ್, ದಟ್ ಈಸ್ ಇನ್ಪುಟ್ ಟ್ಯಾಕ್ಸ್. ಪರ್ಚೇಸ್ ಮೇಲೆ ಅವನು ಪೇ ಮಾಡಿದ ಇನ್ಪುಟ್ ಟ್ಯಾಕ್ಸ್. ಅದೇ ಹೋಲ್ಸೇಲರ್ ರಿಟೇಲರಿಗೆ ಸೇಲ್ ಮಾಡುವಾಗ ಎಷ್ಟು ಕಲೆಕ್ಟ್ ಮಾಡ್ತಾನೆ ಅಂದ್ರೆ 10 ರೂಪೀಸ್ ಕಲೆಕ್ಟ್ ಮಾಡ್ತಾನೆ. ಈಗ ಸೇಲ್ ಮೇಲೆ ಅವನೇನು ಕಲೆಕ್ಟ್ ಮಾಡ್ತಾನೆ, ಅದು ಔಟ್ಪುಟ್ ಟ್ಯಾಕ್ಸ್. ಸೊ 10 ರೂಪೀಸ್ ಇಸ್ ಔಟ್ಪುಟ್ ಟ್ಯಾಕ್ಸ್ ಸೇಲ್ಸ್ ಮೇಲೆ ಮೈನಸ್ 8 ರೂಪೀಸ್ ಇನ್ಪುಟ್ ಟ್ಯಾಕ್ಸ್. ಸೊ ಅಲ್ಲಿಗೆ ಟ್ಯಾಕ್ಸ್ ಅಮೌಂಟ್ ನೆಟ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂದ್ರೆ 2 ರೂಪೀಸ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕ್ರೆಡಿಟ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಸೊ ಬಿಕಾಸ್ ಆಫ್ ದಿಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೆಕ್ಯಾನಿಸಮ್, ದ ಟ್ಯಾಕ್ಸ್ ವಿಲ್ ರಿಡ್ಯೂಸ್. ಯಾವಾಗ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಪ್ರಾಡಕ್ಟಿನ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಸೊ ದ ಪೀಪಲ್ ವಿಲ್ ಬಿ ಏಬಲ್ ಟು ಗೆಟ್ ದ ಗೂಡ್ಸ್ ಆರ್ ಸರ್ವಿಸಸ್ ಎಟ್ ರೀಸನೇಬಲ್ ಪ್ರೈಸ್. ಇನ್ಕ್ರೀಸ್ ಟ್ಯಾಕ್ಸ್ to GDP and revenue surplus. So what happens when the tax increases? ಯಾವಾಗ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅದು GDP ಗೆ ಕಾಂಟ್ರಿಬ್ಯೂಟ್ ಅಥವಾ GDP ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ even the revenue of the government will also increase. That is what revenue surplus means. Reduce tax evasion and corruption. So see, in case of GST ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ everything is online. Online means from R to R, from registration to refund of the tax amount, everything is online. There is no physical interaction. ಯಾವುದೇ ರೀತಿಯಾದ ಫಿಸಿಕಲ್ ಇಂಟ್ರಾಕ್ಷನ್ ಇಲ್ಲ. ರಿಜಿಸ್ಟ್ರೇಷನ್ GST ಅಂಡರ್ ರಿಜಿಸ್ಟರ್ ಆಗೋಕ್ಕೆ ನಾವು ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು. ನೋ, ನಥಿಂಗ್ ಲೈಕ್ ದಟ್. ಎವ್ರಿಥಿಂಗ್ ಈಸ್ ಆನ್ಲೈನ್ ಫ್ರಮ್ ರಿಜಿಸ್ಟ್ರೇಷನ್ ಟು ದ ಲಾಸ್ಟ್ ಸ್ಟೇಜ್ ಆಫ್ ರೀಫಂಡ್. ಆಲ್ಸೋ ನಿಮಗೆ ಟ್ಯಾಕ್ಸ್ ಪೇ ಮಾಡೋದಿರಲಿ, ಡೆಬಿಟ್ ಕಾರ್ಡಿಂದ, ಕ್ರೆಡಿಟ್ ಕಾರ್ಡಿಂದ, ನೆಟ್ ಬ್ಯಾಂಕಿಂದ, ಈ ರೀತಿ ಆನ್ಲೈನ್ ಪೇಮೆಂಟ್ಸ್ ಮಾಡ್ಬೋದು. ರಿಟರ್ನ್ಸ್ ಆನ್ಲೈನಲ್ಲಿ ಫೈಲ್ ಮಾಡ್ಬೋದು. ರೀಫಂಡ್ ಕೂಡ ಆನ್ಲೈನಲ್ಲಿ ನಾವು ಕ್ಲೈಮ್ ಮಾಡ್ಕೊಬೋದು. ಸೊ ಎವ್ರಿಥಿಂಗ್ ಇಸ್ ಆನ್ಲೈನ್. ಸೊ ದ ಟ್ಯಾಕ್ಸ್ ಇವೇಷನ್ ಅಥವಾ ಟ್ಯಾಕ್ಸ್ನ ಅವಾಯ್ಡ್ ಮಾಡೋಕ್ಕೂ ಕಷ್ಟ. ಆ್ಯಂಡ್ ಎವ್ರಿ ಟೈಮ್ ವೆನ್ ದ ಸಪ್ಲೈ ಟೇಕ್ಸ್ ಪ್ಲೇಸ್, ಇನ್ವಾಯ್ಸ್ ವಿಲ್ ಬಿ ಅಪ್ಲೋಡೆಡ್ ಟು ದ ಸೈಟ್. ಅಂದರೆ ಆನ್ಲೈನಲ್ಲಿ ಬಿಲ್ ಜನರೇಟ್ ಆಗುತ್ತೆ ಅಥವಾ ಇನ್ವಾಯ್ಸ್ ಜನರೇಟ್ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇವೈಡ್ ದ ಟ್ಯಾಕ್ಸ್ನ ಅವಾಯ್ಡ್ ಮಾಡೋಕ್ಕೂ ಕಷ್ಟ. ಹಾಗೆ ಕರಪ್ಷನ್ ಕೂಡ ಇಟ್ ವಿಲ್ ರೆಡ್ಯೂಸ್. ಇನ್ಕ್ರೀಸ್ ಕಾಂಪ್ಲೈನ್ಸ್, ಎವ್ರಿಥಿಂಗ್ ಈಸ್ ಆನ್ಲೈನ್. ಸಿ ಆಸ್ ಐ ಆಲ್ರೆಡಿ ಸೆಡ್, ಈಗ GST ಕೇಸಲ್ಲಿ ಏನಂತ ಹೇಳಿದ್ರೆ ವೆನ್ ಎವರ್ ಸಪ್ಲೈ ಟೇಕ್ಸ್ ಪ್ಲೇಸ್, ಯಾರೇ ಸೇಲ್ ಮಾಡಲಿ ಅಥವಾ ಪರ್ಚೇಸ್ ಮಾಡಲಿ, ಸೊ ಅವನಿಗೆ ಏನಾಗುತ್ತೆ ಅಂದ್ರೆ ಬಿಲ್ ಜನರೇಟ್ ಆಗುತ್ತೆ. ಇಟ್ ಇಸ್ ನಾಟ್ ಹ್ಯಾಂಡ್ ರಿಟನ್ ಬಿಲ್. ದ ಬಿಲ್ ವಿಲ್ ಬಿ ಜನರೇಟೆಡ್ ಥ್ರೂ ಆನ್ಲೈನ್ ಅಥವಾ ಕಂಪ್ಯೂಟರ್ ಜನರೇಟ್ ಮಾಡುತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ಇನ್ ಆನ್ಲೈನ್. ಸೊ ದರ್ ಇಸ್ ನೋ ಚಾನ್ಸಸ್ ಆಫ್ ಮ್ಯಾನಿಪ್ಯುಲೇಟಿಂಗ್ ದ ಬಿಲ್ನ ಮ್ಯಾನಿಪ್ಯುಲೇಟ್ ಮಾಡೋದಾಗ್ಲಿ ಅಥವಾ ಯಾವುದೇ ರೀತಿಯಾದ ಕರಪ್ಟ್ ಪ್ರಾಕ್ಟೀಸ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇಟ್ ಇನ್ಕ್ರೀಸಸ್ ಕಾಂಪ್ಲೈಯನ್ಸ್. ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ, ಸಿ ಹೌ ದ ಪ್ರೊಡಕ್ಷನ್ ವಿಲ್ ಹಿಯರ್. ಪ್ರೊಡಕ್ಟಿವಿಟಿ ಇಸ್ ನಥಿಂಗ್ ಬಟ್ ಪ್ರೊಡಕ್ಷನ್. ಈಗ ಯಾವಾಗ ಗೂಡ್ಸ್ ಕಡಿಮೆ ಪ್ರೈಸಿಗೆ ಜನರಿಗೆ ಸಿಗುತ್ತೆ, ಸೊ 100 ರೂಪೀಸಿಗೆ ಮೊದಲು ಸಿಗ್ತಿರೋ ಪ್ರಾಡಕ್ಟ್ ಈಗ 50 ರೂಪೀಸಿಗೆ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಮೊದಲೇ ನಾವು 100 ರೂಪೀಸಿಗೆ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಿದ್ದ, ಈಗ 50 ರೂಪೀಸಿಗೆ ಅದೇ ಪ್ರಾಡಕ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾನು 2 ಪ್ರಾಡಕ್ಟ್ ಪರ್ಚೇಸ್ ಮಾಡೋದು. ಸೊ ದೇರ್ ಬೈ
the demand for the product will also increase. ಯಾವಾಗ ಹೆಚ್ಚು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಅವಾಗ ನೀವು ಒಂದು ಪರ್ಚೇಸ್ ಮಾಡಲಿ ಎರಡು ಈಗ ಪರ್ಚೇಸ್ ಮಾಡ್ತಾನೆ, ಕಡಿಮೆ ಪ್ರೈಸ್ ಆಗಿರೋದನ್ನು ಎರಡು ಪರ್ಚೇಸ್ ಮಾಡಿ. ಸೊ ಅವಾಗ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್ ವಿಲ್ ಇನ್ಕ್ರೀಸ್, ದೇರ್ ಬೈ ದ ಬಿಸ್ನೆಸ್ ಹ್ಯಾಸ್ ಟು ಇನ್ಕ್ರೀಸ್ ಇಟ್ಸ್ ಪ್ರೊಡಕ್ಷನ್, ತನ್ನ ಪ್ರೊಡಕ್ಷನ್ ಅನ್ನು ಇನ್ಕ್ರೀಸ್ ಮಾಡಲೇಬೇಕಾಗುತ್ತೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಅಬೌಟ್ GST. Subsume all indirect taxes at center and state level. So if you go through my previous videos also, I had explained in 2 or 3 sessions there. That is, earlier before the implementation of GST, central government used to levy certain type of taxes, and even the state government used to levy certain type of taxes. Like central government used to levy excess duty, additional excess duty. ಈ ರೀತಿಯಾದ central government levy ಮಾಡ್ತಾ ಇದ್ರೆ ಅಥವಾ taxes ನ ಯಾವಾಗ ಹಾಕ್ತಾ ಇತ್ತು, ಸ್ಟೇಟ್ ಗೌರ್ಮೆಂಟ್ ಕೂಡ ಅದರದೇ ಆದ ಸೇಲ್ಸ್ ಟ್ಯಾಕ್ಸ್ ಸಿಸ್ಟಮ್ ಇತ್ತು. CST ಅಂತ ಇತ್ತು, ಲಾಟ್ರಿ ಟ್ಯಾಕ್ಸ್ ಅಂತ ಇತ್ತು, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಇತ್ತು, ಸರ್ವಿಸ್ ಟ್ಯಾಕ್ಸ್. ದೀಸ್ ಆರ್ ಸಮ್ ಆಫ್ ದ ಟ್ಯಾಕ್ಸಸ್ ವಿಚ್ ವರ್ ಲೇವಿಡ್ ಬೈ ಸೆಂಟ್ರಲ್ ಆಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್. ಬಟ್ ನಾವು ವಿತ್ ದ ಇಂಪ್ಲಿಮೆಂಟೇಷನ್ ಆಫ್ GST, ಯಾವಾಗ GST ಇಂಪ್ಲಿಮೆಂಟ್ ಆಯಿತು, ಈ ಎಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ನ GST ಏನು ಮಾಡ್ತು ಅಂತ ಹೇಳಿದ್ರೆ, ಇಟ್ ಇಂಟಿಗ್ರೇಟೆಡ್ ವಿದಿನ್ ಇಟ್ ಸೆಲ್ಫ್. ಅಂದರೆ ಅದೇ ಎಲ್ಲ ಹಿಂದಿನ ಇಂಡೈರೆಕ್ಟ್ ಟ್ಯಾಕ್ಸಸ್ ಏನು ಮಾಡ್ತು ಅಂತ ಹೇಳಿದ್ರೆ ಅದು ತನ್ನೊಳಗೆ ಇಂಟಿಗ್ರೇಟ್ ಮಾಡ್ಕೊಂಡು ಮರ್ಜ್ ಮಾಡ್ಕೊಂತು. ನೆಕ್ಸ್ಟ್ ಇಸ್ ಕನ್ಸಂಪ್ಷನ್ ಆರ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಇನ್ಸ್ಟೆಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಸಿ ಎಕ್ಸೆಸ್ ಡ್ಯೂಟಿ ವಿಚ್ ವಾಸ್ ದೇರ್ ಅರ್ಲಿಯರ್ ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ GST ಬರೋದಕ್ಕಿಂತ ಮುಂಚೆ ಏನು ಎಕ್ಸೈಸ್ ಡ್ಯೂಟಿ ಅಂತ ಇತ್ತು, ಈ ಎಕ್ಸೈಸ್ ಡ್ಯೂಟಿ ಯಾವ್ದ್ರ ಮೇಲೆ ಚಾರ್ಜ್ ಮಾಡ್ತಿದ್ರು ಅಂತ ಹೇಳಿದ್ರೆ ಆನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಗೂಡ್ಸ್ ಉತ್ಪಾದನೆ ಆಯಿತು ಅಂತ ಹೇಳಿದ್ರೆ ದ ಮ್ಯಾನುಫ್ಯಾಕ್ಚರರ್ ಹ್ಯಾಸ್ ಟು ಪೇ ಎಕ್ಸೈಸ್ ಡ್ಯೂಟಿ. ಬಟ್ ನಾವು GST, ಇನ್ ಕೇಸ್ ಆಫ್ GST, ದ GST ಇಸ್ ಲೇವಿಡ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಗೂಡ್ಸ್ ಸಪ್ಲೈ ಮಾಡಿದರೆ, ಸರ್ವಿಸ್ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿದ್ರೆ, ಪ್ರೊವೈಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆವಾಗ GST ಲೇವಿ ಮಾಡ್ತಾರೆ. And what is this consumption or destination based tax? ಏನಿದು destination based tax ಅಂತ ಹೇಳಿದ್ರೆ, say for example, assume that a supply took place between two states ಅಂತ ಹೇಳಿದ್ರೆ, ಈಗ ಕೇರಳ ಡೀಲರ್ ಅದನ್ನು ಮಹಾರಾಷ್ಟ್ರ ಡೀಲರ್ಗೆ ಗೂಡ್ಸ್ ನ ಸೆಲ್ ಮಾಡ್ದ ಅಂತ ತಿಳ್ಕೊಳ್ಳಿ. ಕೇರಳ ಡೀಲರ್ ಸೋಲ್ಡ್ ಗೂಡ್ಸ್ ಟು ಮಹಾರಾಷ್ಟ್ರ ಡೀಲರ್. ಈಗ ವಿದಿನ್ ದ ಸ್ಟೇಟ್ ಅಲ್ಲ, ದಿಸ್ ಇಸ್ ಅಕ್ರಾಸ್ ದ ಸ್ಟೇಟ್, ಎರಡು ಸ್ಟೇಟ್ ಮಧ್ಯೆ ಆಗಿರುವಂತಹ ಸಪ್ಲೈ. ಸೊ ವೆನ್ ದ ಸೇಲ್ ಆರ್ ಸಪ್ಲೈ ಟೇಕ್ಸ್ ಪ್ಲೇಸ್ ಅಕ್ರಾಸ್ ಟೂ ಸ್ಟೇಟ್ಸ್, ಎರಡು ಸ್ಟೇಟ್ಸ್ ಮಧ್ಯೆ ಸಪ್ಲೈ ಆದಾಗ IGST ಅಪ್ಲೈ ಆಗುತ್ತೆ. GSTನೇ ಅಪ್ಲೈ ಆಗೋದು, ಬಟ್ ಅಕ್ರಾಸ್ ದ ಸ್ಟೇಟ್ ಆದಾಗ ಯಾವ GST ಅಪ್ಲೈ ಆಗುತ್ತೆ ಅಂದರೆ ಆ GST ಒಂದು ಟೈಪ್ ಇದೆ, ಇಂಟಿಗ್ರೇಟೆಡ್ GST ಅಂತ ಅಪ್ಲೈ ಆಗುತ್ತೆ, IGST. ಈ IGSTನ ಯಾರು ಲೇವಿ ಮಾಡ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಲೇವಿ ಮಾಡುವಂಥದ್ದು. ಈಗ IGSTನ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿ ಈಗ ಟ್ಯಾಕ್ಸ್ನ ಯಾರಿಗೆ ಕೊಡುತ್ತೆ ಅಂತ ಹೇಳಿದ್ರೆ, IGST ಯಾರಿಗೆ ಕೊಡುತ್ತೆ ಅಂತ ಹೇಳಿದ್ರೆ, ಸರ್ಟೆನ್ ಪೋರ್ಷನ್ ವಿಲ್ ಬಿ ರಿಟೈನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ತನ್ನಲ್ಲೇ ಉಳಿಸ್ಕೊಳುತ್ತೆ. ಇನ್ನು ಉಳಿದಿರೋ ಪೋರ್ಷನ್ ಏನಿದೆ ಅಲ್ಲ, ಯಾವ ಸ್ಟೇಟಿಗೆ ಆ ಗೂಡ್ಸ್ ಸಪ್ಲೈ ಆಯಿತು ಆ ಸ್ಟೇಟಿಗೆ ಕೊಡುತ್ತೆ. ಸೊ ಈಗ ಕೇರಳ ಡೀಲರ್ ಮಹಾರಾಷ್ಟ್ರ ಡೀಲರ್ಗೆ ಸೇಲ್ ಮಾಡಿದ್ದು, ಹಾಗಾಗಿ ಗೂಡ್ಸ್ ಅಲ್ಟಿಮೇಟ್ಲಿ ರೀಚಸ್ ಟು ಮಹಾರಾಷ್ಟ್ರ. ಸೊ ಹಾಗಾಗಿ IGSTಲಿ ಉಳಿದಿರೋ ಪೋರ್ಷನ್ ಏನಾಗುತ್ತೆ ಅಂದರೆ ಮಹಾರಾಷ್ಟ್ರ ಗೌರ್ಮೆಂಟಿಗೆ ಕೊಡುತ್ತೆ. ಸೊ ಈಗ ಅಲ್ಲಿಗೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಅಸ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ವಿದಿನ್ ದ ಸ್ಟೇಟ್ ಆದಾಗ ಈಗ ಕೇರಳ ಡೀಲರ್ ಇನ್ನೊಬ್ಬ ಕೇರಳ ಡೀಲರ್ಗೆ ಸೇಲ್ ಮಾಡ್ದ ಅಂತ ತಿಳ್ಕೊಳ್ಳಿ, ಅವಾಗಲೂ ಕೂಡ GSTನೇ ಅಪ್ಲೈ ಆಗೋದು, ಬಟ್ ಅವಾಗ IGST ಅಪ್ಲೈ ಆಗಲ್ಲ. ವೆನ್ ದ ಸಪ್ಲೈ ಟೇಕ್ಸ್ ಪ್ಲೇಸ್ ವಿದಿನ್ ದ ಸ್ಟೇಟ್, ದ ಟೈಪ್ ಆಫ್ GST ಅಪ್ಲಿಕೇಬಲ್ ಇಸ್ CGST ಅಂಡ್ SGST, ಎರಡೂ ಅಪ್ಲೈ ಆಗುತ್ತೆ. ಈಗ ಅದೇ ಎಲ್ಲಾದರೂ ಯೂನಿಯನ್ ಟೆರಿಟರಿ ತಗೊಳ್ಳಿ ನೀವು. ಸೇ ಫಾರ್ ಎಕ್ಸಾಂಪಲ್ ಡ್ಯೂ ಅಂಡ್ ಡಾಮನ್ ಅಂತ ಇದೆ, ಇಟ್ ಇಸ್ ಎ ಯೂನಿಯನ್ ಟೆರಿಟರಿ. ಡ್ಯೂ ಅಂಡ್ ಡಾಮನ್ ಒಳಗೆ ಸಪ್ಲೈ ಆಯಿತು ಅಂತ ಹೇಳಿದ್ರೆ ಪರ್ಚೇಸರು ಡ್ಯೂ ಅಂಡ್ ಡಾಮನ್ ಅವನೇ, ಹಾಗೆ ಸೆಲ್ಲರ್ ಕೂಡ ಡ್ಯೂ ಅಂಡ್ ಡಾಮನ್ ಅವನೇ. ಇಟ್ ಇಸ್ ನಾಟ್ ಎ ಸ್ಟೇಟ್. ಡ್ಯೂ ಅಂಡ್ ಡಾಮನ್ ಇಸ್ ಎ ಯೂನಿಯನ್ ಟೆರಿಟರಿ. ಸೊ ಅವಾಗ ವಿದಿನ್ ಯೂನಿಯನ್ ಟೆರಿಟರಿ ಆದವಾಗ CGST ಅಪ್ಲೈ ಆಗುತ್ತೆ, SGST ಅಪ್ಲೈ ಆಗಲ್ಲ. SGST ಅಪ್ಲೈ ಆಗೋದು ಸ್ಟೇಟಿಗೆ ಮಾತ್ರ. ಸೊ ಸಿನ್ಸ್ ಡ್ಯೂ ಅಂಡ್ ಡಾಮನ್ ಇಸ್ ಎ ಯೂನಿಯನ್ ಟೆರಿಟರಿ, ಸೊ UT-GST ಅನ್ನೋದು ಅಪ್ಲೈ ಆಗುತ್ತೆ. ಸೊ ಇನ್ ದ ಕಮಿಂಗ್ ಚಾಪ್ಟರ್ಸ್ ಯು ವಿಲ್ ಕಮ್ ಟು ನೋ ರಿಗಾರ್ಡಿಂಗ್ ಆಲ್ ದಿಸ್. Uniform GST registration, payment and input tax credit. Uniform GST registration. So if you go through the registration part of the GST, whichever all the states the dealer goes, ಯಾವುದೇ ಸ್ಟೇಟ್ ಅಲ್ಲಿ ಬೇಕಾದ್ರೆ ಒಂದು ಬಿಸ್ನೆಸ್ ಮಾಡ್ತಾ ಇರಲಿ, ಎಲ್ಲಾ ಸ್ಟೇಟ್ ಅಲ್ಲಿ ಕೂಡ the GST registration process is same. There is no any changes or difference in GST registration. So wherever
the dealer does his business ಯಾವುದೇ ಸ್ಟೇಟ್ ಅಲ್ಲಿ ಮಾಡಲಿ the GST registration process is same. And even regarding payment of taxes also, and also uniform tax input tax credit to eliminate the cascading effect of indirect taxes on single transaction. So earlier in case of earlier tax regimes ಅಥವಾ ಹಿಂದಿನ indirect taxes system ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸಸ್ ಇರ್ತಿತ್ತು. ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸಸ್ ಅಂತ ಹೇಳಿದ್ರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್, ತೆರಿಗೆ ಮೇಲೆ ತೆರಿಗೆ ಹಾಕ್ತಾ ಇದ್ರು. ಬಟ್ ಬಿಕಾಸ್ ಆಫ್ GST ದಿಸ್ ಹ್ಯಾಸ್ ಬೀನ್ ಅವಾಯ್ಡೆಡ್. ಯಾವುದು ಅಂತ ಹೇಳಿದ್ರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸ್ ಏನಿದೆಲ್ಲ ಇದು ಅವಾಯ್ಡ್ ಆಗಿದೆ. ನೆಕ್ಸ್ಟ್ ಇಸ್ ದ ನೆಕ್ಸ್ಟ್ ಪಾರ್ಟ್ ಇಸ್ ಬೆನಿಫಿಟ್ಸ್ ಆಫ್ GST. Benefits to the country. So under benefits of GST, it can be broadly classified into three types. How the GST is going to benefit the country. First one is unified common national market. So wherever you go, the price of the product will be same, because the GST is a single tax which is applicable to the entire nation. Yeah, entire India ke apply aguvantaha ಟ್ಯಾಕ್ಸ್ ಯಾವುದು ಅಂತ ಹೇಳಿದ್ರೆ GST. ಹಾಗಾಗಿ ನೀವು ಯಾವುದೇ ಸ್ಟೇಟ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಅದ್ರ ಮೇಲೆ GST ರೇಟ್ ಸೇಮ್. ಸೇ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಪ್ರಾಡಕ್ಟಿಗೆ ಕರ್ನಾಟಕದಲ್ಲಿ 12% ಅಂತ GST ರೇಟ್ 12% ಅಂತ ಇದ್ರೆ ತಮಿಳುನಾಡಲ್ಲೂ 12%, ಡೆಲ್ಲಿಲೂ 12%. ಸೊ ಬಿಕಾಸ್ ಆಫ್ ಯುನಿಫೈಡ್ GST ರೇಟ್ ಒಂದೇ ಆಗಿರೋದ್ರಿಂದ, ಸೊ ವೇರ್ ಎವರ್ ಯು ಗೋ ದ ಮಾರ್ಕೆಟ್ ರೇಟ್ ವಿಲ್ ಬಿ ಸೇಮ್. ಪ್ರಿವೆಂಟ್ ಕ್ಯಾಸ್ಕೇಡಿಂಗ್ ಆಫ್ ಟ್ಯಾಕ್ಸಸ್. ಸೊ ಟ್ಯಾಕ್ಸಸ್ ಮೇಲೆ ಟ್ಯಾಕ್ಸ್ ಲೇವಿ ಮಾಡುವಂಥದ್ದು ಅದೇ ಅವಾಯ್ಡ್ ಆಗುತ್ತೆ. ಹಾರ್ಮನೈಸೇಷನ್ ಆಫ್ ಲಾಸ್ ಅಂತ ಹೇಳಿದ್ರೆ ಇನ್ ಕೇಸ್ ಆಫ್ GST ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆರ್ ಎನಿ ವರ್ಕ್ ರಿಲೇಟಿಂಗ್ ಟು GST ಇಸ್ ಯೂನಿಫಾರ್ಮ್. ಅದು ಯಾವುದೇ ಆಗಿರ್ಬೋದು, ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗಿರ್ಬೋದು, ಪೇಮೆಂಟ್ ಆಫ್ ಟ್ಯಾಕ್ಸ್ ಇರ್ಬೋದು, ರಿಟರ್ನ್ಸ್ ಫೈಲ್ ಮಾಡೋದಿರ್ಬೋದು. ಈಗ ರಿಟರ್ನ್ಸ್ ಫೈಲ್ ಮಾಡೋಕ್ಕೂ ಡ್ಯೂ ಡೇಟ್ ಅಂತ ಇರುತ್ತೆ. ರಿಟರ್ನ್ಸ್ ಇಸ್ ನಥಿಂಗ್ ಬಟ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಸಪ್ಲೈ ಆಫ್ ಗೂಡ್ಸ್ ಅಥವಾ ಸರ್ವಿಸಸ್ ಏನು ಡೀಲರ್ ಸಪ್ಲೈ ಮಾಡಿರ್ತಾನೆ ಅದನ್ನ ಡಿಸ್ಕ್ಲೋಸ್ ಮಾಡುವಂಥದಕ್ಕೆ ರಿಟರ್ನ್ಸ್ ಅಂತ ನಾವು ಕರಿತೀವಿ. ರಿಟರ್ನ್ಸ್ ನ ಸಬ್ಮಿಟ್ ಮಾಡೋಕ್ಕೂ ಡ್ಯೂ ಡೇಟ್ ಅಂತ ಇರುತ್ತೆ. ಸೊ ಅದು ಯಾವುದೇ ಸ್ಟೇಟಿಗೆ ಹೋದ್ರೂ ದ ಡ್ಯೂ ಡೇಟ್ ರಿಮೇನ್ಸ್ ದ ಸೇಮ್. ಬಂದ ರಿಗಾರ್ಡಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿರ್ಬೋದು, ರೀಫಂಡ್ ಕ್ಲೈಮ್ ಮಾಡೋದಾಗಿರ್ಬೋದು, ಎವ್ರಿಥಿಂಗ್ ಇಸ್ ಯೂನಿಫಾರ್ಮ್ ವೇರ್ ಎವರ್ ಯು ಗೋ ಇನ್ ಇಂಡಿಯಾ. ಸೊ ಅರ್ಲಿಯರ್ ಇಟ್ ವಾಸ್ ನಾಟ್ ಲೈಕ್ ದಟ್. ಹಿಂದಿನ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ಪ್ರತಿಯೊಂದಕ್ಕೂ ಅದರದೇ ಆದ ಡ್ಯೂ ಡೇಟ್ ಇತ್ತು, ಸಪರೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು. ಬಟ್ ಇನ್ ಕೇಸ್ ಆಫ್ GST ಒನ್ ರಿಜಿಸ್ಟ್ರೇಷನ್ ಇಸ್ ಇನಫ್. ಸೊ ದರ್ ಇಸ್ ಹಾರ್ಮನೈಸೇಷನ್ ಆಫ್ ಲಾಸ್. ಬೂಸ್ಟ್ ಎಕ್ಸ್ಪೋರ್ಟ್. ಬೂಸ್ಟ್ ಎಕ್ಸ್ಪೋರ್ಟ್ ಮೀನ್ಸ್ ವೆನ್ ದ ಪ್ರೊಡಕ್ಷನ್ ಇನ್ಕ್ರೀಸಸ್. ಸೊ ವಾಟ್ ಟು ಡೂ ವಿತ್ ದ ಎಕ್ಸೆಸ್ ಗೂಡ್ಸ್ ಏನಾಗುತ್ತೆ, ಸೊ ಅವಾಗ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೋರ್ಟೆಡ್. ಸೊ ದೇರ್ ಇಸ್ ಬೂಸ್ಟಿಂಗ್ ಟು ದ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆಲ್ಸೋ. ಪವರ್ಟಿ ಇರಾಡಿಕೇಶನ್. ಸೊ how the poverty is eradicated by GST. So simple logic it is, when the taxes gets reduced, the price of the goods will reduce. ಯಾವಾಗ ಟ್ಯಾಕ್ಸ್ ಕಡಿಮೆ ಆಗುತ್ತೆ, ಗೂಡ್ಸಿನ ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಒಬ್ಬ ಗೂಡ್ಸಿನ ಪ್ರೈಸ್ ಕಡಿಮೆ ಆಗಿರೋದ್ರಿಂದ ಒಬ್ಬ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋದು ಎರಡು ಪರ್ಚೇಸ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಅವಾಗ ಈಗ ಎರಡು ಪ್ರಾಡಕ್ಟಿಗೆ ಇನ್ನೊಂದು ಅಡಿಷನಲ್ ಪ್ರಾಡಕ್ಟ್ ಡಿಮಾಂಡ್ ಕ್ರಿಯೇಟ್ ಆಯಿತು. ಸೊ ಡಿಮಾಂಡ್ ಕ್ರಿಯೇಟ್ ಆದಾಗ ವಾಟ್ ದ ಮ್ಯಾನುಫ್ಯಾಕ್ಚರ್ ವಿಲ್ ಡೂ, he will increase his production. When he increases the production, once again he require labor, machinery, everything. So people get job there. So employment ಸಿಗುತ್ತೆ. In that way the poverty is going to get eradicated. So poverty ಕಡಿಮೆ ಆಗುತ್ತೆ, ಬಡತನ ನಿರ್ಮೂಲನೆ ಆಗುತ್ತೆ. ನ್ಯೂಟ್ರಲೈಸೇಷನ್ ಆಫ್ ಟ್ಯಾಕ್ಸಸ್. ಎಕ್ಸ್ಪೋರ್ಟ್ಸ್ ಆರ್ ಝೀರೋ ಟ್ಯಾಕ್ಸ್. ನೋಡಿ, ಎಕ್ಸ್ಪೋರ್ಟ್ಸ್ ನ ಬೂಸ್ಟ್ ಮಾಡಕ್ಕೆ ಅಂದ್ರೆ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ ಮೇಲೆ GST ಲೇವಿ ಮಾಡ್ತಾರೆ. ಅದೇ ಇಂಡಿಯಾದಿಂದ ಗೂಡ್ಸ್ ನ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದ GST ರೇಟ್ ಇಸ್ ಝೀರೋ ರೇಟೆಡ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಪೋರ್ಟ್ಸ್ ಮೇಲೆ GST ಇಸ್ ನಾಟ್ ಲೇವಿಡ್, ದ ಎಕ್ಸ್ಪೋರ್ಟ್ಸ್ ಆರ್ ಝೀರೋ ರೇಟೆಡ್ ಅಂತ ಹೇಳಿದ್ರೆ ನೋ GST ಎಟ್ ಆಲ್. Even states are benefited. So how the GST is going to benefit the states? So states ಹೇಗೆ ಅಂತ ಹೇಳಿದ್ರೆ ವಿದಿನ್ ದ ಸ್ಟೇಟ್ ಸಪ್ಲೈ ಆದಾಗ ಅದು ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು. ಸೊ ಅವಾಗ GST ಯಾವ್ದು ಅಪ್ಲೈ ಆಗುತ್ತೆ ಅಂದ್ರೆ CGST ಮತ್ತೆ SGST ಅಪ್ಲೈ ಆಗುತ್ತೆ. ಅಕ್ರಾಸ್ ದ ಸ್ಟೇಟ್ ಆದಾಗ IGST ಅಪ್ಲೈ ಆಗುತ್ತೆ. ವಿದಿನ್ ದ ಸ್ಟೇಟ್ ಸಪ್ಲೈ ಆದಾಗ CGST ಮತ್ತೆ SGST ಅಪ್ಲೈ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ವಿದಿನ್ ಕರ್ನಾಟಕ ಒಬ್ಬ ತುಮಕೂರು ಡೀಲರ್ ಮಂಗಳೂರು ಡೀಲರ್ಗೆ ಸೇಲ್ ಮಾಡಿದ ಅಂತ ತಿಳ್ಕೊಳ್ಳಿ. ಸೊ ಸೆಲ್ಲರ್ ಇಸ್ ಇನ್ ತುಮಕೂರು, ಬಯರ್ ಇಸ್ ಇನ್ ಮ್ಯಾಂಗ್ಳೂರ್. ಸೊ ವಿದಿನ್ ದ ಸ್ಟೇಟ್ ಸಪ್ಲೈ ಆಗಿರುವಂಥದ್ದು ಇಟ್ ಇಸ್ ಕಾಲ್ಡ್ ಆಸ್ ಇಂಟ್ರಾಸ್ಟೇಟ್. ಸೊ ದಿಸ್ ಟರ್ಮಿನಾಲಜಿ ಇಸ್ ಇಂಪಾರ್ಟೆಂಟ್. ಇಂಟ್ರಾಸ್ಟೇಟ್ ಸಪ್ಲೈ. ಸೊ ಆನ್ ಇಂಟ್ರಾಸ್ಟೇಟ್ ಸಪ್ಲೈ CGST ಅಂಡ್ SGST ಆರ್ ಅಪ್ಲಿಕೇಬಲ್. ಈಗ
CGST and SGST ಅಪ್ಲೈ ಆಗುತ್ತೆ ಅಂತ ಆದರೆ ಇಫ್ ದ GST ರೇಟ್ ಇಸ್ 12%, ಸೊ CGST 6%, SGST 6%. ಸೊ ಈ ರೀತಿ ಇವನ್ ದ ಸ್ಟೇಟ್ ಗೌರ್ಮೆಂಟ್ಗೆ ಕೂಡ GST ಇಲ್ಲಿ ಅದರ ಪೋರ್ಷನ್ ಸಿಗುತ್ತೆ. ಸೊ ಇವನ್ ದ ಸ್ಟೇಟ್ಸ್ ಆರ್ ಗೋಯಿಂಗ್ ಟು ಗೆಟ್ ಬೆನಿಫಿಟೆಡ್. ಗ್ರೋತ್ ಆಫ್ ದ ಇಂಡಸ್ಟ್ರಿ. ಸೊ ಒನ್ಸ್ ಅಗೇನ್ ವೆನ್ ದ price of the goods decreases, the demand for the goods will increase. So goods in a demand ಜಾಸ್ತಿ ಆಗುತ್ತೆ. The economic law comes into picture here. So when the demand for goods increases, the industries or the businesses have to increase their production ನ increase ಮಾಡಬೇಕಾಗುತ್ತೆ. ಸೊ ಅವಾಗ ಕಾಂಪಿಟಿಟರ್ಸ್ ಹುಡ್ಕೊಂತಾರೆ. ಸೊ in that way it leads to growth of industry. So these are the benefits to the country. Next is benefit to the industry or business. So how the GST is going to benefit the industry? Industry means a business. So how it is going to benefit? Simpler tax regime. So what happens in case of GST? It is simple and transparent. So business ಅಥವಾ industries ಏನಿದೆಲ್ಲ ಅಲ್ಲಿ ಯಾವುದೇ ರೀತಿಯಾದ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇದೆ. ಸೊ ಎವ್ರಿಥಿಂಗ್ ಇಸ್ ಆನ್ಲೈನ್. ಸೊ ದೇ ನೀಡ್ ನಾಟ್ ವೇಸ್ಟ್ ದೇರ್ ಟೈಮ್ ಟು ಗೋ ಟು ದ ಆಫೀಸ್ ಫಾರ್ ರಿಜಿಸ್ಟ್ರೇಷನ್ಗೆ ಆಫೀಸಿಗೆ ಹೋಗುವಂಥದ್ದು, ಬ್ಯಾಂಕಿಗೆ ಹೋಗುವಂಥದ್ದು, ಎವ್ರಿಥಿಂಗ್ ವಿಲ್ ಬಿ ಅವಾಯ್ಡೆಡ್. ಸೊ ಇಟ್ ಇಸ್ ಸಿಂಪ್ಲರ್ ಟ್ಯಾಕ್ಸ್ ರೆಜಿಮ್. ಈವನ್ ದ ಬಿಸ್ನೆಸಸ್ ಆರ್ ಗೋಯಿಂಗ್ ಟು ಗೆಟ್ ದ ಬೆನಿಫಿಟ್ ಆಫ್ GST. ಸಿಂಪ್ಲಿಫಿಕೇಶನ್ ಆ್ಯಂಡ್ ಯೂನಿಫಾರ್ಮಿಟಿ. ಸೊ ಯಾವುದೇ ಸ್ಟೇಟಲ್ಲಿ ಬೇಕಾದ್ರೆ ಬಿಸ್ನೆಸ್ ಮಾಡಲಿ, ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆರ್ ಎನಿ ಪ್ರೊಸೆಸ್ ರಿಲೇಟಿಂಗ್ ಟು GST ಇಸ್ ಯೂನಿಫಾರ್ಮ್, ಸೇಮ್ ಇರುತ್ತೆ, ಯಾವುದೇ ರೀತಿಯಾದ ಡಿಫ್ರೆನ್ಸ್ ಇರಲ್ಲ. ಸೊ ಅವರು ಅಲ್ಲಿಯ ಟ್ಯಾಕ್ಸ್ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಬೇಕು ಅಂತ ಏನಿಲ್ಲ, ಯಾಕಂದ್ರೆ ದ GST ಇಸ್ ಅಪ್ಲಿಕೇಬಲ್ ಫಾರ್ ಎಂಟೈರ್ ಇಂಡಿಯಾ. ಸೊ ಒನ್ಸ್ ದೇ ಕಮ್ ಟು ನೋ ವಾಟ್ ಆರ್ ಆಲ್ ದ ಪ್ರೊಸೆಸ್ ಆಫ್ GST, ಸೊ ಅಷ್ಟು ಗೊತ್ತಾದ್ರೆ ಸಾಕು. ಅದು ಯಾವುದೇ ಸ್ಟೇಟಲ್ಲಿ ಹೋಗಿ ಬಿಸ್ನೆಸ್ ಮಾಡಿದ್ರು GST ಪ್ರೊಸೆಸ್ ಏನಿದೆ ಅಂದರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗಿರ್ಬೋದು, ಹಾಗೆ ರಿಟರ್ನ್ಸ್ನ ಫೈಲ್ ಮಾಡೋದಾಗಿರ್ಬೋದು, ಅದೇ ರೀತಿ ಟ್ಯಾಕ್ಸ್ ಪೇಮೆಂಟ್ ಆಗಿರ್ಬೋದು, ರೀಫಂಡ್ನ ಕ್ಲೈಮ್ ಮಾಡೋದಾಗಿರ್ಬೋದು, ಎವ್ರಿಥಿಂಗ್ ಫಾರ್ ದಟ್ ಮ್ಯಾಟರ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಕ್ಲೈಮ್ ಮಾಡೋದಾಗಿರ್ಬೋದು, ಎವ್ರಿಥಿಂಗ್ ಈಸ್ ಸೇಮ್ ವೇರ್ ಎವರ್ ಸ್ಟೇಟ್ ದೇ ಗೋ. ಯಾವುದೇ ಸ್ಟೇಟಿಗೆ ಹೋದ್ರೂ ಒಂದೇ ರೀತಿ ಇರುತ್ತೆ. ಸೊ ಇಟ್ ಇಸ್ ಯೂನಿಫಾರ್ಮ್ ಆ್ಯಂಡ್ ಸಿಂಪಲ್. ರಿಡಕ್ಷನ್ ಇನ್ ಕಾಂಪ್ಲೈನ್ಸ್ ಕಾಸ್ಟ್. ರಿಡಕ್ಷನ್ ಇನ್ ಕಂಪ್ಲೈನ್ಸ್ ಕಾಸ್ಟ್ ಅಂತ ಹೇಳಿದ್ರೆ ನಾವು ಎವ್ರಿಥಿಂಗ್ ಇಸ್ ಆನ್ಲೈನ್. ವೆನ್ ಎವ್ರಿಥಿಂಗ್ ಇಸ್ ಆನ್ಲೈನ್ ಯು ನೀಡ್ ನಾಟ್, ಈಗ ಫಿಸಿಕಲ್ ಇಂಟ್ರಾಕ್ಷನ್ ಇರೋ ಸಂದರ್ಭದಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ದೇ ಮೇ ಡಿಮಾಂಡ್ ಫಾರ್ ಬ್ರೈಬ್, ಲಂಚ ಕೇಳೋ ಸಾಧ್ಯತೆ ಇರುತ್ತೆ. ಇಲ್ಲ ನಿಮ್ಮದು ಟ್ಯಾಕ್ಸ್ ಜಾಸ್ತಿ ನೀವು ಕಡಿಮೆ ತೋರಿಸಿರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಲಂಚ ತಗೊಳ್ಳೋ ಸಾಧ್ಯತೆ ಇರುತ್ತೆ, ಅಥವಾ ಕೆಲವೊಂದ್ಸತಿ ಬೇಕಂತಾನೆ ಡಿಲೇ ಮಾಡುವಂಥದ್ದು. ಸೊ ಅದರಿಂದ ಬಿಸ್ನೆಸ್ಸಿಗೆ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಬಟ್ ಹಿಯರ್ ಇಟ್ ಇಸ್ ನಾಟ್ ಲೈಕ್ ದಟ್. ಸಿನ್ಸ್ ಎವ್ರಿಥಿಂಗ್ ಇಸ್ ಆನ್ಲೈನ್, ದರ್ ಇಸ್ ನೋ ಫಿಸಿಕಲ್ ಇಂಟ್ರಾಕ್ಷನ್. ಇವ್ರು ಏನು ಕಂಪ್ಯೂಟರ್ ಅಥವಾ ಆನ್ಲೈನ್ ಆ ಸೈಟಿಗೆ ಫೀಡ್ ಮಾಡ್ತಾರೆ, ದಟ್ ಈಸ್ ದ ಫೈನಲ್ ಥಿಂಗ್. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದ ಬ್ರೈಬ್ ಆಗಲಿ, ಎವ್ರಿಥಿಂಗ್ ವಿಲ್ ಬಿ ಅವಾಯ್ಡೆಡ್. ವೇಸ್ಟಿಂಗ್ ಆಫ್ ಟೈಮ್ ವೇಸ್ಟ್ ಕೂಡ ಇಲ್ಲಿ ಅವಾಯ್ಡ್ ಆಗುತ್ತೆ. ಸೊ ರಿಡಕ್ಷನ್ ಇನ್ ಕಂಪ್ಲೈನ್ಸ್ ಕಾಸ್ಟ್. Automated procedures. So everything is automated. As I already said, everything is online. So it's very easy to cope up with the process of GST process ಏನಿದೆ ಅದು ಈಸಿಯಾಗಿ ಅಡ್ಜಸ್ಟ್ ಆಗ್ಬೋದು. ನೋ ಮ್ಯಾನ್ಯಲ್ ಇಂಟರ್ಫೇಸ್, ಅಂದರೆ ಯಾವುದೇ ರೀತಿಯಾದ ಫಿಸಿಕಲ್ ಇಂಟರ್ಫೇಸ್ ಇರಲ್ಲ. ಈಗ ಫಿಸಿಕಲ್ ಇಂಟರ್ಫೇಸ್ ಇದ್ರೆ ಏನಾಗುತ್ತೆ, ಯಾರೊಬ್ಬ ಟ್ಯಾಕ್ಸ್ ಅಥಾರಿಟಿ ಅವ್ನು ಬರ್ತಾನೆ, ಸೊ ಸುಮ್ಮನೆ ವೆರಿಫೈ ಮಾಡ್ತಾನೆ ಬುಕ್ಸ್ ಆಫ್ ಅಕೌಂಟ್ಸ್, ಇದು ಸರಿ ಇಲ್ಲ ಅದು ಸರಿ ಇಲ್ಲ. ಇವನ್ ಇಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ರೈಟ್ ಆಲ್ಸೋ ದೇ ವಿಲ್ ಸಿಂಪ್ಲಿ ಸರ್ಚ್ ಫಾರ್ ಎರರ್ಸ್ನ ಹುಡ್ಕೋದು, ಲಂಚ ತೊಗೊಳೋದು ಈ ರೀತಿ. ಬಟ್ ಸಿನ್ಸ್ ದರ್ ಇಸ್ ನೋ ಫಿಸಿಕಲ್ ಇಂಟ್ರಾಕ್ಷನ್, ಸೊ ಏನಾಗುತ್ತೆ ಈ ಇಂಡಸ್ಟ್ರೀಸ್ ಅಥವಾ ಬಿಸ್ನೆಸ್ ಯಾರು ನಡೆಸ್ತಾರಲ್ಲ, ಸೊ ಅವರಿಗೆ ಇದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಅನ್ನೆಸರಿಯಾಗಿ ಅವರು ಕಂಪ್ನಿಗೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಕಂಪ್ನಿಗೆ ಬರುವಂಥದ್ದು, ಬುಕ್ಸ್ ಆಫ್ ಅಕೌಂಟ್ಸ್ ಚೆಕ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ಸೊ ಅವ್ರ ವರ್ಕ್ ಸ್ಟಾಪ್ ಆಗುತ್ತೆ. ಆ ಟೈಮಲ್ಲಿ ಅವ್ರಿಗೆ ನಾವು ಕೋಆಪರೇಟ್ ಮಾಡಲೇಬೇಕು, ಬುಕ್ಸ್ ಆಫ್ ಅಕೌಂಟ್ಸ್ ತೋರಿಸ್ಬೇಕು, ಎಲ್ಲದೂ ತೋರಿಸುವಾಗ ಸೊ ವರ್ಕ್ ಅಲ್ಲಿ ಏನಾಗುತ್ತೆ ಅಂದರೆ ಸ್ಟಾಪ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದ ಮ್ಯಾನ್ಯಲ್ ಇಂಟರ್ಫೇಸ್ ಇರಲ್ಲ. ಸೊ ಎವ್ರಿಥಿಂಗ್ ಏನು ಕಂಪ್ಯೂಟ್ರಿಗೆ ಫೀಡ್ ಮಾಡಿರ್ತಾರೆ ದಟ್ ಈಸ್ ದ ಫೈನಲ್ ಒನ್. ಬಟ್ ಸ್ಟಿಲ್ ಒನ್ಸ್ ಅಗೇನ್ ಎಲ್ಲ ಫೀಡ್ ಮಾಡಿದ್ದು ಎಲ್ಲದೂ ಒನ್ಸ್ ಅಗೇನ್ ಎಲ್ಲಾದರೂ ಅದರಲ್ಲಿ ಎರರ್ಸ್ ಗೊತ್ತಾಗಿದ್ದೆ, ಆದರೆ ಇಲ್ಲ ಏನೋ ಮ್ಯಾನಿಪುಲೇಟ್ ಮಾಡ್ಯಾರೆ, ಅಲ್ಲಿ ಸಪ್ಲೈ ಕಡಿಮೆ ತೋರಿಸ್ಯಾರೆ, ಸೇಲ್ಸ್ ಕಡಿಮೆ ತೋರಿಸ್ಯಾರೆ ಅಂತ ಹೇಳಿದ್ರೆ ಇವನ್ ಅವಾಗ ಕೂಡ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಒನ್ಸ್ ಅಗೇನ್. ಇಂಪ್ರೂವ್ ಎನ್ವಿರಾನ್ಮೆಂಟ್. ಸೊ ವಾಟ್ ಟೈಪ್ ಆಫ್ ಎನ್ವಿರಾನ್ಮೆಂಟ್ ಹಿಯರ್? ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ದ ಎನ್ವಿರಾನ್ಮೆಂಟ್ ಆಫ್ ದ ಇಂಡಸ್ಟ್ರಿ ಆರ್ ಬಿಸ್ನೆಸ್. ಸೊ ಒನ್ಸ್ ದ ಡಿಮಾಂಡ್ ಫಾರ್ ದ ಪ್ರಾಡಕ್ಟ್ ವಿಲ್ ಇನ್ಕ್ರೀಸ್, ಸೊ ಅವಾಗ ಏನಾಗುತ್ತೆ ಅಂದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಒನ್ಸ್ ಅಗೇನ್ ಹೆಚ್ಚು ಪ್ರಾಫಿಟ್ ಅರ್ನ್ ಮಾಡೋ ಸಾಧ್ಯತೆ ಇರುತ್ತೆ ಇಂಡಸ್ಟ್ರೀಸ್. ಸೊ ಹಾಗಾಗಿ ಇಟ್ ಇಂಪ್ರೂವ್ಸ್ ದ ಎನ್ವಿರಾನ್ಮೆಂಟ್ ಆಫ್ ಇಂಡಸ್ಟ್ರಿ. ಕಾಮನ್ ಪ್ರೊಸೀಜರ್. ಸೊ ವೇರ್ ಎವರ್ ಯು ಗೋ ದ ಪ್ರೊಸೀಜರ್ ಆಫ್ GST process or procedure is same. Timelines here means there is no ವೇಸ್ಟೇಜ್ ಆಫ್ ಟೈಮ್. ಇಲ್ಲಿ ಯಾವುದೇ ರೀತಿಯಾದ ಟೈಮ್ ವೇಸ್ಟೇಜ್ ಇಲ್ಲ. ಯಾಕಂದರೆ ಈಗ ಫಿಸಿಕಲ್ ಇಂಟ್ರಾಕ್ಷನ್ ಇರುವಾಗ, ಈಗ ಆನ್ಲೈನ್ ಇಲ್ಲ, ನಾವು ಎವ್ರಿ ಟೈಮ್ ರಿಜಿಸ್ಟ್ರೇಷನ್, ಈಗ ಒಂದು
ಈಗ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರು ತಮಿಳ್ನಾಡಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ ಇಂಡಸ್ಟ್ರಿಯಲ್. ಸೊ ಅವಾಗ ರಿಜಿಸ್ಟ್ರೇಷನ್ ಅರ್ಲಿಯರ್ ಟ್ಯಾಕ್ಸ್ ಟೈಮಲ್ಲಿ ಈ ಬಿಸ್ನೆಸ್ ಯಾರು ಮಾಡ್ತಾ ಇದ್ರು ಅವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಿತ್ತು, ರಿಜಿಸ್ಟ್ರೇಷನ್ಗೆ ಅಲ್ಲಿ ಅಪ್ಲೈ ಮಾಡಬೇಕಿತ್ತು. ಅಲ್ಲಿ ಅವ್ರು ರಿಜಿಸ್ಟ್ರೇಷನ್ ಪ್ರೊಸೆಸ್ನೆಲ್ಲ ಡಿಲೇ ಮಾಡೋ ಸಾಧ್ಯತೆ ಇತ್ತು ಬೇಕಂತಾನೆ, ಅಥವಾ ಅವರಿಗೆ ನೀವು ಬ್ರೈಬ್ ಕೊಟ್ಟರೆ ರಿಜಿಸ್ಟ್ರೇಷನ್ ಬೇಗ ಮಾಡ್ಕೊಡ್ತಿದ್ರು ಹೀಗೆಲ್ಲ. ಹಾಗೆ ರಿಟರ್ನ್ಸ್ ಫೈಲ್ ಮಾಡುವಂಥದ್ದು, ನೆಕ್ಸ್ಟ್ ಅಮೌಂಟ್ ಕಟ್ಟಲಿಕ್ಕೆ ಬ್ಯಾಂಕಿಗೆ ಹೋಗಬೇಕು. ಸೊ ದೇರ್ ವರ್ ವೇರಿಯಸ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಅರ್ಲಿಯರ್ ಇಂಡೈರೆಕ್ಟ್ ಸಿಸ್ಟಮ್. ಬಟ್ ರೈಟ್ ನೌ ದರ್ ಇಸ್ ನೋ ವೇಸ್ಟೇಜ್ ಆಫ್ ಟೈಮ್ ಅಟ್ ಆಲ್. ಸರ್ವರ್ ಕರೆಕ್ಟ್ ಇದ್ರೆ, ಇಂಟರ್ನೆಟ್ ಪ್ರಾಪರ್ ಆಗಿದ್ರೆ, ದ ವರ್ಕ್ ವಿಲ್ ಮೂವ್ ಸ್ಲೋಲಿ ಬಿಕಾಸ್ ವರ್ಕ್ ವಿಲ್ ಮೂವ್ ಸ್ಮೂತ್ಲಿ ಬಿಕಾಸ್ there is no physical interaction, everything is automated ಆಗಿರೋದ್ರಿಂದ. Now what are the benefits to consumers? GST ಅನ್ನೋದು ಹೇಗೆ ಕನ್ಸ್ಯೂಮರ್ಸಿಗೆ ಬೆನಿಫಿಟ್ ಆಗುತ್ತೆ ಅಂತ. ರಿಡ್ಯೂಸ್ಡ್ ಫೈನಲ್ ಪ್ರೈಸ್. ಸಿ, though the burden of tax falls on the ultimate consumer, there will be reduction in tax. ಟ್ಯಾಕ್ಸ್ ನೋಡಿ, ಟ್ಯಾಕ್ಸಿನ ಬರ್ಡನ್ ಕನ್ಸ್ಯೂಮರ್ ಮೇಲೆ ಬಿದ್ದರೂ ಕೂಡ ಟ್ಯಾಕ್ಸ್ ಬರ್ಡನ್ ಏನು ಕಸ್ಟಮರ್ ತಲೆ ಮೇಲೆ ಬೀಳುತ್ತೆ ಅದು ಕಡಿಮೆ ಇರುತ್ತೆ, ಹ್ಯೂಜ್ ಇರಲ್ಲ. ಯಾಕಂದ್ರೆ ಮೊದಲು ಅರ್ಲಿಯರ್ ಟ್ಯಾಕ್ಸ್ ಸಿಸ್ಟಮಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸ್ ಇತ್ತು. ತೆರಿಗೆ ಮೇಲೆ ತೆರಿಗೆ, ಮ್ಯಾನುಫ್ಯಾಕ್ಚರ್ ಏನು ಟ್ಯಾಕ್ಸ್ ಚಾರ್ಜ್ ಮಾಡಿದ್ದ ಅದ್ರ ಮೇಲೆ ಹೋಲ್ಸೇಲರ್ ಚಾರ್ಜ್ ಮಾಡ್ತಿದ್ದ, ಹೋಲ್ಸೇಲರ್ ಏನು ಟ್ಯಾಕ್ಸ್ ಚಾರ್ಜ್ ಮಾಡಿದ್ದ ಅದ್ರ ಮೇಲೆ ರಿಟೇಲರ್ ಚಾರ್ಜ್ ಮಾಡ್ತಿದ್ದ. ಈ ರೀತಿ ದೇರ್ ವಾಸ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸ್ ಅಂಡ್ ಅಲ್ಟಿಮೇಟ್ಲಿ ದ ಕನ್ಸ್ಯೂಮರ್ ಯೂಸ್ ಟು ಪೇ ಹ್ಯೂಜ್ ಅಮೌಂಟ್ ಆಫ್ ಪ್ರೈಸ್ ಟುವರ್ಡ್ಸ್ ಟ್ಯಾಕ್ಸ್ ಓನ್ಲಿ. ಟ್ಯಾಕ್ಸಿಗೆ ಜಾಸ್ತಿ ಪೇ ಮಾಡ್ತಿದ್ದ. ಬಟ್ ಬಿಕಾಸ್ ಆಫ್ GST ನಾವು ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಟ್ಯಾಕ್ಸ್ ಇಸ್ ಲೆಸ್. ಅಂದರೆ ಅಲ್ಲಿ ಟ್ಯಾಕ್ಸ್ ಅಮೌಂಟೇ ಕಡಿಮೆ ಬರೋದ್ರಿಂದ ಅವನ ಬರ್ಡನ್, ಟ್ಯಾಕ್ಸ್ ಬರ್ಡನ್ ಅವನ ತಲೆ ಮೇಲೆ ಬಿದ್ದರೂ ಕೂಡ ದ ಬರ್ಡನ್ ವಿಲ್ ಬಿ ಲೆಸ್, ಸೊ ದಟ್ ದ ಫೈನಲ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ವಿಲ್ ಗೆಟ್ ರಿಡ್ಯೂಸ್ಡ್. reduced cost because of composition scheme. ನೋಡಿ, there are two types of schemes. One is regular scheme and ಕಾಂಪೋಸಿಷನ್ ಸ್ಕೀಮ್. ಈಗ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಸ್ಕೀಮ್ ಇದೆ. ಒಂದು ಫಸ್ಟ್ ಇಸ್ ರೆಗ್ಯುಲರ್ ಸ್ಕೀಮ್. ರೆಗ್ಯುಲರ್ ಸ್ಕೀಮಲ್ಲಿ ಯಾರು ರಿಜಿಸ್ಟರ್ ಆಗಿರ್ತಾರೆ ಸೊ ಅವರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಎವ್ರಿ ಮಂತ್ ದೇ ಹ್ಯಾವ್ ಟು ಫೈಲ್ ದ ರಿಟರ್ನ್ಸ್. ಪ್ರತಿ ತಿಂಗಳು ಅವರು ತಮ್ಮ ಇನ್ಫಾರ್ಮೇಷನ್, ಸಪ್ಲೈ ಇನ್ಫಾರ್ಮೇಷನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ದೇ ಹ್ಯಾವ್ ಟು ಫೈಲ್ ದ ರಿಟರ್ನ್ಸ್, ಪೇ ದ ಟ್ಯಾಕ್ಸಸ್, ಆ ಡ್ಯೂ ಡೇಟ್ ಒಳಗೆ ಪೇ ಮಾಡಬೇಕು, ಹೀಗೆಲ್ಲ ಇರುತ್ತೆ. ಆ್ಯಂಡ್ ದೇ ಹ್ಯಾವ್ ಟು ಮೇಂಟೈನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಾಪರ್ಲಿ. ತಮ್ಮ ರೆಕಾರ್ಡ್ಸ್ ಏನಿದೆ ಅದನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು. ಬಟ್ ಕಾಂಪೋಸಿಷನ್ ಸ್ಕೀಮಲ್ಲಿ ಯಾರು ರಿಜಿಸ್ಟರ್ ಆಗಿರ್ತಾರೆ, ಸೊ ಯಾರು ಕಾಂಪೋಸಿಷನ್ ಸ್ಕೀಮಲ್ಲಿ ರಿಜಿಸ್ಟರ್ ಆಗ್ಬೋದು ಅಂತ ಹೇಳಿದ್ರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಕೇಸಲ್ಲಿ ಇಫ್ ದ ಸಪ್ಲೈ ಆಫ್ ಗೂಡ್ಸ್ ಏನು ಟರ್ನ್ ಓವರ್ ಏನಿದೆ ಅಥವಾ ಟರ್ನ್ ಓವರ್ ಆಫ್ ಗೂಡ್ಸ್ ಏನಿದೆ ಅದು ಬಿಲೋ 75 lakh ಇದ್ರೆ, ಹಾಗೆ ಅದರ್ ಸ್ಟೇಟ್ಸ್ ಕೇಸಲ್ಲಿ ಇಫ್ ದ ಟರ್ನ್ ಓವರ್ ಇಸ್ ಲೆಸ್ ದೆನ್ 1.5 crores, 1.5 crores ಗಿಂತ ಕಡಿಮೆ ಇದೆ, ಅದು ಗೂಡ್ಸ್ ಸಪ್ಲೈ ಆಗಿರ್ಬೋದು, ಸರ್ವಿಸ್ ಯಾವುದೇ ಆಗಿರ್ಬೋದು. ಬಟ್ ಎಸ್ಪೆಷಲಿ ಗೂಡ್ಸ್ ಕೇಸಲ್ಲಿ ಇಫ್ ದ ಟರ್ನ್ ಓವರ್ ಆಫ್ ಗೂಡ್ಸ್ ಇನ್ ಅದರ್ ಸ್ಟೇಟ್ಸ್ ಇಫ್ ಇಟ್ ಇಸ್ ಲೆಸ್ ದ್ಯಾನ್ 1.5 crores ಅವರು ಕಾಂಪೋಸಿಷನ್ ಸ್ಕೀಮಲ್ಲಿ ರಿಜಿಸ್ಟರ್ ಆಗ್ಬೋದು. ಅದೇ ಅದರ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಕೇಸಲ್ಲಿ 1.5 crores ಅಲ್ಲ 75 lakhs ಗಿಂತ ಕಡಿಮೆ ಟರ್ನ್ ಓವರ್ ಇದ್ರೆ ಅವರು ಕಾಂಪೋಸಿಷನ್ ಸ್ಕೀಮಲ್ಲಿ ರಿಜಿಸ್ಟರ್ ಆಗ್ಬೋದು. ಕಾಂಪೋಸಿಷನ್ ಸ್ಕೀಮಲ್ಲಿ ಯಾರು ರಿಜಿಸ್ಟರ್ ಆಗ್ತಾರೆ ಸೊ ಅವರು ಕ್ವಾರ್ಟರ್ಲಿ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಸಾಕು. ಎವ್ರಿ ಮಂತ್ ತಮ್ಮ ಸಪ್ಲೈ ಇನ್ಫಾರ್ಮೇಷನ್ ಸಬ್ಮಿಟ್ ಮಾಡ್ಬೇಕಂತೇನಿಲ್ಲ. ನೋಡಿ, ಸಪ್ಲೈ ಇನ್ಫಾರ್ಮೇಷನ್ ಇಸ್ ನಥಿಂಗ್ ಬಟ್ ರಿಟರ್ನ್ಸ್ ಅಂತ ಕರಿತೀವಿ. ರಿಟರ್ನ್ಸ್ನ ಸಬ್ಮಿಟ್ ಮಾಡ್ಬೇಕಂತೇನಿಲ್ಲ. ಸೊ ಅವರು 3 months ಒಂದ್ಸಲ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಸಾಕು. ಹಾಗೆ ಎವ್ರಿ 3 months ಅವ್ರು ಟ್ಯಾಕ್ಸ್ನ ಪೇ ಮಾಡಿದ್ರು ಸಾಕು. ಹಾಗೆ ಅವರಿಗೆ ಅಪ್ಲೈ ಆಗೋ ಟ್ಯಾಕ್ಸ್ ರೇಟೇ ಬೇರೆ, 12%, 18% ಇದಲ್ಲ, ಬೇರೆನೇ ಟ್ಯಾಕ್ಸ್ ರೇಟ್ ಇದೆ. ಸೊ ಲೈಕ್ 5%, 1% ಈ ರೀತಿ. ಸೊ ದಿಸ್ ಇನ್ ಡಿಟೇಲ್ ಐ ವಿಲ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಕಾಂಪೋಸಿಷನ್ ಸ್ಕೀಮ್ ಇನ್ ಯೂನಿಟ್ 4 ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಟೈಮಿಂಗ್ ಯು ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ಸೊ ಬಿಕಾಸ್ ಆಫ್ ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಕ್ವಾರ್ಟರ್ಲಿ ರಿಟರ್ನ್ಸ್ ಫೈಲ್ ಮಾಡಿದ್ರೆ ಸಾಕು, ಟ್ಯಾಕ್ಸ್ ರೇಟ್ ಇಸ್ ಲೆಸ್ ಫಾರ್ ದಮ್ ಅಂಡ್ ಆಲ್ಸೋ ದೇ ನೀಡ್ ನಾಟ್ ಮೇಂಟೈನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಇನ್ ಎ ಡಿಟೇಲ್ಡ್ ಮ್ಯಾನರ್. ಅಂದರೆ ಹಾರ್ಡ್ ಆ್ಯಂಡ್ ಈಗ ರೆಗ್ಯುಲರ್ ಸ್ಕೀಮಲ್ಲಿ ಹೇಗೆ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡ್ತಾರೆ ಹಾಗೆ ಕಾಂಪೋಸಿಷನ್ ಸ್ಕೀಮಲ್ಲಿ ಮೇಂಟೈನ್ ಮಾಡಬೇಕಂತ ಏನಿಲ್ಲ. ಸೊ ಸಮ್ ಲಿಬರಲೈಸೇಷನ್ ಆರ್ ಸಮ್ ಲಿಬರಲೈಸ್ಡ್ ರೂಲ್ಸ್ ಆರ್ ಅಪ್ಲಿಕೇಬಲ್ ಫಾರ್ ಕಾಂಪೋಸಿಷನ್ ಸ್ಕೀಮ್ ಡೀಲರ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ದ ಕಾಸ್ಟ್ ಗೆಟ್ಸ್ ರೆಡ್ಯೂಸ್ಡ್, ಮೋರ್ ಕನ್ಸಂಪ್ಷನ್. ಸೊ ದಿಸ್ ಐ ಹ್ಯಾಡ್ ಎಕ್ಸ್ಪ್ಲೈನ್ಡ್ ವೆನ್ ದ price is less, instead of purchasing one product the consumer may go for purchasing 2 products. 100 ರೂಪಾಯಿ ಸಿಗ್ತಿರುವಂತಹ ವಸ್ತು 50 ರೂಪಾಯಿ ಸಿಗ್ತಿದೆ ಅಂತ ಹೇಳಿದ್ರೆ ಅವ್ನು 2 ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ he will consume more in that way. Uniform price throughout the country.
Wherever the consumer goes or customer goes, the price is same. Increase in employment opportunities. So how the employment opportunities are going to increase? So when the prices are less, once again the consumer will consume more products. When the consumption is more, the demand for the product will increase. When the product demand increases, the industries will increase their production or production increase ಮಾಡ್ತಾರೆ. So in order to increase the production increase ಮಾಡುವಾಗ they require resources like machinery, employees ಹಾಗೆ. So ಹಾಗಾಗಿ ಏನಾಗುತ್ತೆ ಅಂದ್ರೆ more employees will get into the industries ಗೆ ಹೆಚ್ಚು employees ನ employ ಮಾಡ್ಕೊಂತಾರೆ ಅಥವಾ appoint ಮಾಡ್ಕೊಂತಾರೆ. So in this way even the consumers are going to get the benefit in form of employment opportunities. So in my next video I'm going to explain the concept basic scheme of GST. So the basic schemes are regular scheme and composition scheme, which I will be explaining in my next video.